ನಿಮಗೆಲ್ಲರಿಗೂ ನಾನು ಒಂದು ಕತೆ ಹೇಳಲು ಇಷ್ಟಪಡ್ತೇನೆ. ಆ ಕತೆ ಏನಂದರೆ, ಒಂದು ಊರಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ತಾಯಿ ಮತ್ತು ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ಆ ತಾಯಿ ಜೀವನವನ್ನು ಸಾಗಿಸುತ್ತಾಳೆ. ಒಂದು ದಿನ ಆ ತಾಯಿಗೆ ಅನಿಸುತ್ತೆ, ನನ್ನ ಇಬ್ಬರು ಗಂಡು ಮಕ್ಕಳನ್ನು ಮದುವೆ ಮಾಡಿಸಿ ಈ ಮನೆಗೆ ಮುದ್ದಾದ ಸೊಸೆಯಂದಿರನ್ನು ತರಬೇಕು ಅಂತ ಅವಳಿಗೆ ಅನಿಸುತ್ತೆ. ಅದೇ ರೀತಿ ಅವಳು ತನ್ನ ಮೊದಲನೇ ಮಗನನ್ನು ಮದುವೆ ಮಾಡ್ತಾಳೆ. ತಾನೇ ಹುಡುಕಿದ ಶ್ರೀಮಂತರ ಕುಟುಂಬದ ಹೆಣ್ಣನ್ನು ತಂದು ಮದುವೆ ಮಾಡಿ ಕೊಡುತ್ತಾಳೆ. ಆದರೆ ತನ್ನ ಎರಡನೇ ಮಗ ತಾನು ಪ್ರೀತಿಸಿದ ಬಡ ಕುಟುಂಬದ ಮದುವೆಯಾಗಿ ವಿಧವೆಯಾಗಿ ಒಂದು ಮಗು ಇರುವ ತಾಯಿಯನ್ನು ಮದುವೆ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ. ಆದರೆ ಆ ಹುಡುಗನ ತಾಯಿಗೆ ಆ ಸೊಸೆ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ, ಸ್ವಲ್ಪನೂ ಇಷ್ಟನೇ ಇಲ್ಲ. ಯಾಕಂದರೆ ಈಗಾಗಲೇ ಮದುವೆಯಾಗಿ ವಿಧವೆಯಾಗಿರುವವಳು, ಅದು ಬೇರೆ ಒಂದು ಮಗುನೂ ಇದೆ ಜೊತೆಯಲ್ಲಿ. ಹೀಗಿರುವಾಗ ಆ ತಾಯಿಗೆ ಆ ಸೊಸೆ ಮೇಲೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾವಾಗಲೂ ಅವಳನ್ನು ಬೈತಾ ಇರ್ತಾರೆ, ಕೊಂಕು ಮಾತನಾಡಿ ಅವಳನ್ನು ನೋಯಿಸ್ತಾ ಇರ್ತಾರೆ. ಅವಳು ಪಾತ್ರೆ ತೊಳೆದ್ರೂ ಬಟ್ಟೆ ಒಗೆದ್ರೂ ಅದು ಯಾವುದು ಕೂಡ ಸರಿಯಾಗಿಲ್ಲ ಅಂತ ಹೇಳಿ ಅವಳನ್ನು ಪುನಃ ಮಾಡಿಸ್ತಾರೆ. ಅಡುಗೆ ಮಾಡಿದರೆ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ ಅಂತ ಹೇಳಿ ಅವಳನ್ನು ಬೈತಾ ಇರ್ತಾರೆ, ಅವಳನ್ನು ದ್ವೇಷಿಸ್ತಾ ಇರ್ತಾರೆ. ಆದರೆ ಅವಳು ಏನು ಮಾತಾಡದೆ ಅಳುತ್ತಾ ಸುಮ್ಮನೆ ಇರ್ತಾ ಇದ್ಲು. ಒಂದಿನ ಅವಳಿಗೆ ಅನಿಸುತ್ತಾ ಇದೆ, ನಾನು ಈ ಮನೆಯಲ್ಲಿ ಇರಬಾರ್ದು, ಬದುಕಬಾರ್ದು, ಸಾಕಾಗಿ ಹೋಗಿದೆ ಜೀವನ ಅಂತ ಹೇಳಿ ಅವಳು ಸಾಯೋದಕ್ಕೆ ನಿರ್ಧಾರ ಮಾಡುತ್ತಾಳೆ. ಮತ್ತು ಅವಳಿಗೆ ಅನಿಸುತ್ತೆ, ನಾನು ಸತ್ತರೆ ನನ್ನ ಮಗು ಅನಾಥೆ ಆಗುತ್ತೆ ಅಲ್ವಾ, ನಾನು ಸಾಯಬಾರ್ದು, ಈ ಅತ್ತೆಯನ್ನೇ ಸಾಯಿಸಬೇಕು ಅಂತ ಹೇಳಿ ಅವಳು ಡಾಕ್ಟ್ರ್ ಬಳಿ ಹೋಗುತ್ತಾಳೆ. ಡಾಕ್ಟ್ರ್ ಹತ್ರ ತನ್ನ ನೋವು ಕಷ್ಟಗಳನ್ನೆಲ್ಲ ಹೇಳುತ್ತಾಳೆ. ಆಗ ಡಾಕ್ಟ್ರು ಹೇಳುತ್ತಾರೆ, ಹೌದು, ನೀ ಸಾಯಬಾರ್ದು, ನೀ ಸತ್ತರೆ ನಿನ್ನ ಮಗು ಅನಾಥೆ ಆಗುತ್ತೆ ಅಲ್ವಾ, ನಿನ್ನ ಅತ್ತೆನೇ ಸಾಯಬೇಕು ಅಂತ ಹೇಳಿ ನಾನೊಂದು ಟಾನಿಕ್ ಬರೆದು ಕೊಡ್ತೇನೆ. ಅದನ್ನು ನೀನು ಪ್ರತಿದಿನ ನಿನ್ನ ಅತ್ತೆಗೆ ಹಾಲಿನಲ್ಲಿ ಬೆರೆಸಿ ಕೊಡಬೇಕು. ಆದರೆ ಯಾರಿಗೂ ಗೊತ್ತಾಗಬಾರ್ದಲ್ವಾ ನೀನೇ ಸಾಯಿಸಿದ್ದು ಅಂತ ಹೇಳಿ. ಅದಕ್ಕೆ ನೀನು ಅತ್ತೆಯನ್ನು ಪ್ರೀತಿಸಬೇಕು, ಅವಳ ಜೊತೆ ನಗ್ನಗ್ತಾ ಇರಬೇಕು. ಹೇಗೂ ಸಾಯುವವಳಲ್ವಾ, ಹಾಗಾಗಿ ನೀನು ಅವಳನ್ನು ಪ್ರೀತಿಸಬೇಕು. ಅವಳ ಮನಸ್ಸಿಗೆ ನೋವಾಗದೇ ರೀತಿ ನಡೆದುಕೊಳ್ಳಬೇಕು. ಅವಳು ಏನೇ ಮಾತಾಡಿದ್ರು ನೀನು ಸುಮ್ಮನೆ ಇರಬೇಡ, ನಗ್ನಗ್ತಾ ಮಾತಾಡಬೇಕು, ವಿರೋಧವಾಗಿ ಮಾತಾಡು. ಹೇಗೆ ಅಂದರೆ, ಈಗ ಅವರು ಹೇಳ್ಬೋದು ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳಿದಾಗ ನೀನು ಹೇಳಬೇಕು, ಬರೀ ಉಪ್ಪು ಮಾತ್ರ ಜಾಸ್ತಿ ಆಗಿರೋದಾ, ಖಾರನೂ ಜಾಸ್ತಿ ಆಗಲಿಲ್ವಾ ಅತ್ತೆ ಅಂತ ಕೇಳಬೇಕು. ಮತ್ತು ಬಳೆ ಕದ್ದಿದ್ಯಾ ಅಂತ ಹೇಳುವಾಗ ಬಳೆ ಮಾತ್ರ ಅಲ್ಲ, ಸರನೂ ಕದ್ದಿದ್ಯಾ ಅಂತ ಹೇಳಬೇಕು. ಈ ರೀತಿ ವಿರುದ್ಧವಾಗಿ ಮಾತಾಡಬೇಕು. ಆಗ ಅತ್ತೆನೇ ಸುಮ್ಮನೆಯಾಗಿ ಇರುತ್ತಾಳೆ, ಅವಳು ನಿನ್ನನ್ನು ಬೈಯಲ್ಲ. ಮತ್ತು ಅತ್ತೆಯನ್ನು ನೀನು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಗೊತ್ತಾಯ್ತಾ ಅಂತ ಹೇಳಿ ಡಾಕ್ಟ್ರು ಅವಳನ್ನು ಕಳಿಸುತ್ತಾರೆ. ಅದೇ ರೀತಿ ಅವಳು ಮನೆಗೆ ಬಂದು ನಡೆದುಕೊಳ್ಳುತ್ತಾಳೆ. ಅತ್ತೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ತನ್ನ ದೊಡ್ಡ ಸೊಸೆಯನ್ನು ಹೊಗಳುತ್ತಾರೆ, ಚಿಕ್ಕ ಸೊಸೆಯನ್ನು ತೆಗಳುತ್ತಾರೆ. ಅವರ ಮುಂದೆ ಇವಳನ್ನು ಅವಮಾನ ಮಾಡುತ್ತಾರೆ. ಆದರೆ ಇವಳು ಅದಕ್ಕೆಲ್ಲ ತಲೆನೇ ಕೆಡಿಸಿಕೊಳ್ಳದೆ ಅವ್ರ ಜೊತೆ ನಗ್ನಗ್ತಾ ಇರ್ತಾರೆ, ವಿರೋಧವಾಗಿ ಮಾತಾಡ್ತಾರೆ, ಖುಷಿಯಾಗಿರ್ತಾಳೆ. ಆಗ ಅತ್ತೆನೇ ಸುಮ್ಮನಾಗಿ ಬಿಡ್ತಾರೆ. ಹಾಗೆ ಒಂದಿನ ಅತ್ತೆಗೆ ಹುಷಾರಿಲ್ಲದೆ ಆಗುತ್ತೆ. ಹುಷಾರಿಲ್ಲದಾಗ ತನ್ನ ಮೊದಲಿನ ಸೊಸೆ, ದೊಡ್ಡ ಸೊಸೆ ಮನೆಗೆ ಹೋಗಿ ಕೂತ್ಕೊಳ್ತಾಳೆ. ಆದರೆ ಎರಡನೇ ಸೊಸೆ ಅತ್ತೆಯನ್ನು ನೋಡಿಕೊಳ್ಳುತ್ತಾಳೆ. ಅತ್ತೆಯ ಯೋಗಕ್ಷೇಮ ವಿಚಾರಿಸುತ್ತಾ ಅತ್ತೆಯನ್ನು ಆರೈಕೆ ಮಾಡುತ್ತಾ ಇರುತ್ತಾಳೆ. ಅತ್ತೆ ಜೊತೆ ಪ್ರೀತಿಯಿಂದ ಇರುತ್ತಾಳೆ. ಅತ್ತೆಗೆ ಇಷ್ಟವಾಗಿರುವ ಅಡುಗೆಗಳನ್ನೆಲ್ಲ ಮಾಡಿ ಬಳಸುತ್ತಾಳೆ, ಎಲ್ಲನೂ ಮಾಡುತ್ತಾಳೆ. ಆಗ ಅತ್ತೆಗೆ ಅನಿಸುತ್ತೆ, ಇಂಥ ಒಳ್ಳೆಯ ಸೊಸೆಯನ್ನು ನಾನು ಇಡೀ ಊರೇ ಹುಡುಕಿದರೂ ಸಿಗ್ತಾ ಇರಲಿಲ್ಲ ಏನೋ ಎಂದು ಹೇಳಿ ತನ್ನ ಮಗನ ಮುಂದೆ ಹೋಗಿ ಹೇಳುತ್ತಾಳೆ, ಮಗನೇ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಒಂದು ವಿಧವೆಯನ್ನು ಮದುವೆ ಮಾಡಿ ಪುಣ್ಯ ಕಟ್ಟಿಕೊಂಡಿದ್ಯಾ ಅಂತ ಹೇಳಿ ಮಗನನ್ನು ಹೊಗಳುತ್ತಾರೆ. ಮತ್ತು ಸೊಸೆಯನ್ನು ಪ್ರೀತಿಸಲು ಶುರು ಮಾಡುತ್ತಾರೆ. ಸೊಸೆ ಒಂದಿನ ಮಲಗಿದ್ದಾಗ ಅತ್ತೆನೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಸೊಸೆಗೆ ಅಡುಗೆ ಮಾಡಿ ಬಳಸುತ್ತಾಳೆ.
ಮತ್ತು ಸೊಸೆಯನ್ನು ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸಿ ಸೊಸೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಡುತ್ತಾಳೆ. ಸೊಸೆ ಜೊತೆ ಪ್ರೀತಿಯಿಂದ ಇರಲು ಶುರು ಮಾಡುತ್ತಾಳೆ. ಆಗ ಸೊಸೆಗೆ ಅನಿಸುತ್ತೆ, ಇಂಥ ಒಳ್ಳೆ ಅತ್ತೆಯನ್ನು ನಾನು ಸಾಯಿಸಲು ಪ್ರಯತ್ನಿಸಿದ ಈ ಅತ್ತೆ ಸಾಯಬಾರ್ದು ಅಂತ ಹೇಳಿ ಡಾಕ್ಟ್ರ್ ಬಳಿಗೆ ಪುನಃ ಹೋಗುತ್ತಾಳೆ. ಡಾಕ್ಟ್ರೇ, ನನ್ನ ಅತ್ತೆ ತುಂಬ ಒಳ್ಳೆಯವರು, ನನ್ನ ಜೊತೆ ಪ್ರೀತಿಯಿಂದ ಇದ್ದಾರೆ, ಅವ್ರು ಸಾಯಬಾರ್ದು, ಅವ್ರು ಬದುಕಬೇಕು, ಅವ್ರು ಬದುಕಲು ಏನಾದರೂ ಮದ್ದು ಇದ್ರೆ ಕೊಡು ಅಂತ ಕೇಳಿದಾಗ ಆಗ ಡಾಕ್ಟ್ರು ಹೇಳುತ್ತಾರೆ, ನಾನು ಮೊದಲು ಕೊಟ್ಟಿರೋದು ವಿಷ ಅಲ್ಲ, ಅದು ಟಾನಿಕ್, ಪ್ರೋಟೀನ್ ಇರುವ ಟಾನಿಕ್ ಕೊಟ್ಟಿರೋದು, ಅವರು ಆರೋಗ್ಯವಂತರಾಗಿರಲಿ ಅಂತ ಹೇಳಿ ಕೊಟ್ಟಿರೋದು, ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಆ ರೀತಿ ವಿಷ ಅಂತ ಹೇಳಿ ಕೊಟ್ಟಿರೋದು ಅಂತ ಹೇಳಿದಾಗ ಇವಳಿಗೆ ತುಂಬಾ ಖುಷಿಯಾಗುತ್ತೆ. ಮನೆಗೆ ಬಂದು ಅತ್ತೆ ಜೊತೆ ಕ್ಷಮೆ ಯೋಚಿಸಿ ಅತ್ತೆ ಜೊತೆ ಪ್ರೀತಿಯಿಂದ ಇರಲು ಶುರು ಮಾಡುತ್ತಾಳೆ. ಇಡೀ ಊರೇ ಅವಳನ್ನು ಆಡಿ ಹೊಗಳಲು ಶುರು ಮಾಡುತ್ತೆ. ಒಂದು ಬಡ ಕುಟುಂಬದ ವಿಧವೆ ಹೆಣ್ಣನ್ನು ಮನೆ ತುಂಬಿಸಿದ ಪುಣ್ಯ ಅವರಿಗೆ ಸಿಗುತ್ತೆ. ಅಂದರೆ ತಾಯಿ ಮಗನಿಗಿದೆ, ತಾಯಿ ಮಗನ ಎಷ್ಟು ಒಳ್ಳೆ ಗುಣ, ಎಷ್ಟು ದೊಡ್ಡ ಮನಸ್ಸು ಅಂತ ಹೇಳಿ ಇಡೀ ಊರೇ ಅವರನ್ನು ಆಡಿ ಹೊಗಳುತ್ತಾರೆ. ಮತ್ತು ಈ ಕಥೆಯಿಂದ ನಿಮಗೆ ಏನು ಅನಿಸುತ್ತಾ ಇದೆ? ಈ ಕಥೆಯಿಂದ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನು ಎಂದರೆ, ಅತ್ತೆಯನ್ನು ಅತ್ತೆ ಥರ ನೋಡಿಕೊಳ್ಳದೆ ತಾಯಿ ಥರ ನೋಡಿಕೊಳ್ಳಿ, ಸೊಸೆಯನ್ನು ಸೊಸೆ ಥರ ನೋಡಿಕೊಳ್ಳದೆ ಮಗಳು ಥರ ನೋಡಿಕೊಳ್ಳಿ. ಆವಾಗ ಅತ್ತೆ ಸೊಸೆ ಜಗಳ ಆಡದೆ ಪ್ರೀತಿಯಿಂದ ಮನೆಯಲ್ಲಿ ಇರಬಹುದು, ನಗ್ನಗ್ತಾ ಖುಷಿಯಾಗಿ. ಇಷ್ಟೇ ಅಲ್ವಾ ಜೀವನ? ಇಷ್ಟನ್ನು ಹೇಳಿ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ.